ಸಿದ್ಧಮಂಗಲ ಸ್ತೋತ್ರ. ಶ್ರೀಮದನಂತ ಶ್ರೀವಿಭೂಷಿತ ಅಪ್ಪಲಲಕ್ಷ್ಮೀ ನರಸಿಂಹರಾಜ, ಜಯ ವಿಜಯೀ ಭವ ದಿಗ್ವಿಜಯೀ ಭವ, ಶ್ರೀಮದಖಂಡ ಶ್ರೀ ವಿಜಯೀ ಭವ. श्रीविद्याधरी राधसुरेखा, श्रीराखीधर श्रीपादा, जय विजयी भव दिग्विजयी भव, श्रीमदखण्ड श्रीविजयी भव. माता सुमति वात्सल्यामृत परिपोषित जय श्रीपादा, जय विजयी भव दिग्विजयी भव, श्रीमदखण्ड श्रीविजयी भव. सत्यऋषीश्वर दुहितानन्दन बापनार्यनुत श्रीचरणा, जय विजयी भव दिग्विजयी भव, श्रीमदखण्ड श्रीविजयी भव. सवित्रकाटकचयन पुण्यफल भरद्वाज ऋषिगोत्र संभवा, जय विजयी भव दिग्विजयी भव, श्रीमदखण्ड श्रीविजयी भव. दो चौपाती देवलक्ष्मी घन संख्या बोधित श्रीचरणा, जय विजयी भव दिग्विजयी भव, श्रीमदखण्ड श्रीविजयी भव. पुण्यरूपिणी राजमाम्बसुत गर्भपुण्यफलसञ्जाता, जय विजयी भव दिग्विजयी भव, श्रीमदखण्ड श्रीविजयी भव. सुमतीनन्दन नरहरिनन्दन दत्तदेव प्रभु श्रीपादा, जय विजयी भव दिग्विजयी भव, श्रीमदखण्ड श्रीविजयी भव. पीठिकापुर नित्यविहार मधुमति दत्ता मङ्गलरूपा, जय विजयी भव दिग्विजयी भव, श्रीमदखण्ड श्रीविजयी भव. ಕನ್ನಡದಲ್ಲಿ ಭಾವಾರ್ಥ ಹೀಗಿದೆ: ಸಕಲೈಶ್ವರ್ಯ ಸಂಪನ್ನನು, ಆದಿ ಮಧ್ಯ ಅಂತ್ಯರಹಿತನು, ಅನಘಾಲಕ್ಷ್ಮಿಯಿಂದೊಡಗೂಡಿ ಶೋಭಿಸುತ್ತಿರುವವನು, ಅಪ್ಪಲಲಕ್ಷ್ಮೀ ನರಸಿಂಹರಾಜ ಶರ್ಮಾ ಎಂಬವರ ಕುಮಾರನಾದ ಶ್ರೀಪಾದನಿಗೆ ಜಯವಾಗಲಿ. ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನೂ ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ಶ್ರೀ ವಿದ್ಯಾಧರಿ, ರಾಧಾ ಮತ್ತು ಸುರೇಖ ಎಂಬ ಸಹೋದರಿಯರಿಂದ ರಾಖಿಯನ್ನು ಧರಿಸಿ ಶುಭಾಶೀರ್ವಾದವನ್ನು ಮಾಡುವ ಶ್ರೀಪಾದನಿಗೆ ಜಯವಾಗಲಿ. ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನೂ ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ಸುಮತೀ ಮಾತೆಯ ವಾತ್ಸಲ್ಯವೆಂಬ ಅಮೃತದಿಂದ ಪೋಷಿಸಲ್ಪಟ್ಟಂತಹ ಶ್ರೀಪಾದನಿಗೆ ಜಯವಾಗಲಿ.
ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನೂ ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ಸತ್ಯ ಋಷೀಶ್ವರನೆನಿಸಿದ ಬಾಪನಾರ್ಯರ ಮಗಳಾದ ಸುಮತೀ ಮಹಾರಾಣಿಯ ನಂದನನು, ಬಾಪನಾರ್ಯರಿಂದ ಸ್ತುತಿಸಲ್ಪಟ್ಟವನೂ ಆದ ಮಹಾವಿಷ್ಣುವಿನ ಶುಭ ಲಕ್ಷಣಗಳನ್ನು ಹೊಂದಿರುವ ದಿವ್ಯ ಮಂಗಳ ಪಾದಗಳಿಂದ ಶೋಭಿಸುವ ಶ್ರೀಪಾದವಲ್ಲಭರಿಗೆ ಜಯವಾಗಲಿ. ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನು ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ಸವಿತ್ರ ಕಾಠಕವೆಂಬ ಯಜ್ಞದ ಫಲರೂಪವಾಗಿ ಭಾರದ್ವಾಜ ಋಷಿಯ ಗೋತ್ರದಲ್ಲಿ ಜನಿಸಿದವರಾದ ಶ್ರೀಪಾದರಿಗೆ ಜಯವಾಗಲಿ. ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನು ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ದೋ ಚೌಪಾತಿ ದೇವ್ ಲಕ್ಷ್ಮೀ ಎಂದು ಹೇಳುತ್ತಾ 2, 4, 9, 8 ಎಂಬ ಸಂಖ್ಯೆಗಳಿಂದ ರಹಸ್ಯವಾದ ವೇದಾಂತಾರ್ಥಗಳನ್ನು ಬೋಧಿಸುವ, ಮಹಾವಿಷ್ಣುವಿನ ಶುಭ ಲಕ್ಷಣಗಳನ್ನು ಹೊಂದಿರುವ, ದಿವ್ಯ ಮಂಗಳ ಪಾದಗಳಿಂದ ಶೋಭಿಸುವ ಶ್ರೀಪಾದವಲ್ಲಭರಿಗೆ ಜಯವಾಗಲಿ. ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನೂ ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ಪುಣ್ಯರೂಪಿಣಿಯಾದ ರಾಜಮಾಂಬೆಯ ಮಗಳಾದ ಸುಮತಿಯ ಗರ್ಭದ ಪುಣ್ಯ ಫಲವಾಗಿ ಜನಿಸಿದ ಶ್ರೀಪಾದನಿಗೆ ಜಯವಾಗಲಿ. ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನು ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ಸುಮತಿ ಮಹಾರಾಣಿ ಹಾಗೂ ನರಸಿಂಹರಾಜ ಶರ್ಮ ದಂಪತಿಗಳ ಕುಮಾರನು, ಸಾಕ್ಷಾತ್ ದತ್ತನು, ಎಲ್ಲರಿಗೂ ಒಡೆಯನಾಗಿರುವವನೂ ಆದ ಶ್ರೀಪಾದನಿಗೆ ಜಯವಾಗಲಿ. ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನು ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ಪೀಠಿಕಾಪುರದಲ್ಲಿ ನಿತ್ಯವೂ ವಿಹರಿಸುವವನು, ಪ್ರೇಮ ಕಾರುಣ್ಯಾದಿಗಳು ಪೂರ್ಣವಾಗಿ ತುಂಬಿರುವ ಅಮೃತಮಯವಾದ ಮಧುರ ಮನಸ್ಸುಳ್ಳ ದತ್ತನು, ಮತ್ತೆ ಮತ್ತೆ ನೋಡುವಂತೆ ಆಕರ್ಷಿಸುವಂತಹ ದಿವ್ಯವಾದ ಮಂಗಳ ರೂಪವುಳ್ಳವನಾದ ಶ್ರೀಪಾದನಿಗೆ ಜಯವಾಗಲಿ. ದಿಗಂತದೆಲ್ಲೆಡೆ ವಿಜಯವಾಗಲಿ. ಚಿತ್ಪ್ರಕಾಶದಿಂದ ಬೆಳಗುತ್ತಿರುವ ಅಖಂಡ ಜ್ಯೋತಿಸ್ವರೂಪನಾದ ನೀನು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗಗಳನ್ನು ಮೀರಿ ಮೋಕ್ಷ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿರುವೆ. ಸಿದ್ಧಮಂಗಳ ಸ್ತೋತ್ರದ ಫಲಶ್ರುತಿ ಹೀಗಿದೆ. ಪರಮ ಪವಿತ್ರವಾದ ಈ ಸಿದ್ಧಮಂಗಳ ಸ್ತೋತ್ರವನ್ನು ಪಠಿಸಿದರೆ ಅನಗಾಷ್ಟಮಿ ವ್ರತ ಮಾಡಿ 1000 ಸದ್ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಫಲ ಲಭಿಸುತ್ತದೆ. ಮಂಡಲ ದೀಕ್ಷೆ ಮಾಡಿ ಒಪ್ಪತ್ತಿದ್ದು ಕಾಯ ಕಷ್ಟದಿಂದ ಸಂಪಾದಿಸಿದ ದ್ರವ್ಯವನ್ನು ವಿನಿಯೋಗಿಸಿ 1000 ಸದ್ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಫಲವು ಸಿಕ್ಕುತ್ತದೆ. ಈ ಸ್ತೋತ್ರವನ್ನು ಯೋಗ್ಯರಿಂದ ಪಠಣ ಮಾಡಿಸಬೇಕು.
ಇದನ್ನು ಪಠಿಸುವುದರಿಂದ ಸಿದ್ಧ ಪುರುಷರ ದರ್ಶನ ಸ್ಪರ್ಶನಗಳು ದೊರೆಯುತ್ತವೆ. ಮನಸ್ಸಿನಲ್ಲಿ ನೆನೆಸಿಕೊಂಡ ಕೋರಿಕೆಗಳು ನೆರವೇರುತ್ತವೆ. ಮನಸ ವಾಚ ಕರ್ಮಣ ದತ್ತಾರಾಧನೆ ಮಾಡುವ ಭಕ್ತರು ಈ ಸ್ತೋತ್ರವನ್ನು ಪಠಿಸಿದ ಮಾತ್ರಕ್ಕೆ ಶ್ರೀಪಾದರ ಕೃಪೆಗೆ ಪಾತ್ರರಾಗುವರು. ಈ ಸ್ತೋತ್ರವನ್ನು ಪಠಿಸುವಲ್ಲಿ ಸೂಕ್ಷ್ಮ ವಾಯುಮಂಡಲದಲ್ಲಿರುವ ಸಿದ್ಧರು ಅದೃಶ್ಯ ರೂಪದಲ್ಲಿ ಸಂಚರಿಸುತ್ತಾರೆ. ಅವಧೂತ ಚಿಂತನ ಶ್ರೀ ಗುರುದೇವರತ್ತ.